ಮೃತ ಬಲೂನ್ ವ್ಯಾಪಾರಿ ಸಲೀಂ ತಗ್ಗಿದ್ದ ಒಂದು ಲಾಡ್ಜ್ನಲ್ಲಿ ಪೊಲೀಸರ ತಪಾಸಣೆ. ಬಲೂನ್ ತುಂಬಿದಂತಹ ಸಿಲಿಂಡರ್ ಬ್ಲಾಸ್ಟ್ನಲ್ಲಿ ಮೃತಪಟ್ಟಂತಹ ಸಲೀಂ ತಂಗಿದ್ದ ಲಾಡ್ಜ್ನಲ್ಲಿ ಪೊಲೀಸರು ತಪಾಸಣೆ ನಡೆಸಿದ್ದಾರೆ. ಪೊಲೀಸರಿಂದ ಮೈಸೂರಿನ ಲಷ್ಕರ್ ಮೊಹಲ್ಲಾದ ರಸ್ತೆಯಲ್ಲಿರುವಂತಹ ಶರೀಫ್ ಲಾಡ್ಜ್ನಲ್ಲಿ ಸಲೀಂ ವಾಸವಾಗಿದ್ದ. ಮೈಸೂರಿಗೆ ಬಂದಾಗ ಇದೇ ಲಾಡ್ಜ್ನಿಂದ ವಾಸವಿದ್ದು ನಂತರ ಬಲೂನ್ ವ್ಯಾಪಾರಕ್ಕೆ ಹೋಗ್ತಾ ಇದ್ದ. 15 ದಿನದಿಂದ ಇದೇ ಲಾಡ್ಜ್ನಲ್ಲಿ ವಾಸ್ತವ್ಯವಿದ್ದ. ಇದೇ ಲಾಡ್ಜ್ನಲ್ಲಿ ಅನೇಕ ಬಲೂನ್ ಮಾರಾಟಗಾರರು ತಂಗಿದ್ರು. ಮೃತ ಸಲೀಂ ಕೂಡ ಶರೀಫ್ ಲಾಡ್ಜ್ನಲ್ಲಿ ತಂಗಿದ್ದ ಅಂತ ತಿಳಿದು ಬಂದಿದೆ. ಸದ್ಯ ಲಾಡ್ಜ್ ಮುಂಭಾಗ ಬಲೂನ್ ಮಾರಾಟ ಮಾಡಲು ಬಂದಿದ್ದಂತ 3 ಸೈಕಲ್ ನಿಂತಿವೆ. ಸದ್ಯ ಲಾಡ್ಜ್ನಲ್ಲಿ ಸಿಸಿಟಿವಿ ಫುಟೇಜ್ ಕೂಡ ಕಲೆ ಹಾಕಿರುವಂತಹ ಪೊಲೀಸರು ಲಾಡ್ಜ್ ಸುತ್ತಲೂ ಕೂಡ ಸೆಕ್ಯೂರಿಟಿಯನ್ನ ಕೊಟ್ಟಿದ್ದಾರೆ. ಮೀಡಿಯಾದವರು ಮೇಡಮ್ ಇಲ್ಲಿ ಎದುರುಗಡೆ ಎಣ್ಣೆ ನಂಬರ್ ನಾಳೆ ಎಂಬುದು ಗೊತ್ತಿಲ್ಲ. ನೀರು ಗುಳ್ಳೆ ಇದ್ದಂಗೆ ಗುರು ಬೇಗ ಬೇಗ ಹಾಕು ಗುರು. ಸೈಕಲಲ್ಲಿ ಸೊ ಅದಕ್ಕೇನು ಹಿಂದೆ ಬಲೂನ್ಗೆ ಗ್ಯಾಸ್ ತುಂಬ್ತಾರೆ, ಅದು ಸ್ಮಾಲ್ ಸಿಲಿಂಡರ್, ಅದು ಬ್ಲಾಸ್ಟ್ ಆಗಿಬಿಟ್ಟು ಯಾರು ಮಾಡ್ತಾ ಇದ್ರು ಅವ್ರದ್ದು ಡೆತ್ ಆಗಿದೆ. ಬಟ್ ಅಲ್ಲಿ ಮತ್ತೆ ಮುಂದೆಯಿಂದ ಹೋಗ್ತಾ ಇರೋರು ಮತ್ತೆ ಅಲ್ಲಿ ಏನು ಕಾಣಿಸಲ್ಲ ಇಲ್ಲಿ. ಸೊ ಅವ್ರದ್ದು ವಿಚಾರಣೆ ನಾವು ಮಾಡ್ತೀವಿ ಏನಾಗಿತ್ತು ಅಂತ ಹೇಳಿ. ಬಟ್ ಇದು ನಡೆದ ಘಟನೆ. ಗೊತ್ತಿನ್ನ ಆಗಿಲ್ಲ, ಮತ್ತೆ ಮಾಡಿ ಗಾಯಗಳಿಂದೆಲ್ಲ ಹೆಸರು ಸಿಕ್ಕಿದೆ. ಒಬ್ಬರು ಸೀರಿಯಸ್ ಇದ್ದಾರೆ, ಒಬ್ಬರು ನಂಜನಗೂಡು ಅವರು, ಒಬ್ರು ಬ್ಯಾಂಗ್ಳೂರಿಂದ ಬಂದಿದ್ದಾರೆ ಅಂತ ಹೇಳ್ತಾರೆ. ಮತ್ತೆ ಇಬ್ರು ಮಾತಾಡಿಲ್ಲ, ಅವ್ರಿಗೆ ಮಾತಾಡ್ಸ್ಬಿಟ್ಟು ನಾನು ಫರ್ದರ್ ಡೀಟೇಲ್ಸ್ ಒಬ್ರು ಬ್ಯಾಂಗ್ಳೂರು ಅವರು ಅಂದ್ರೆ ಅವರು ರಜಾ ಇತ್ತು ಅಂತ ಬಂದಿರಬೇಕು. ನಂಜನಗೂಡು ಅವರಿಗೆ 3 ಜನ ಲೋಕಲೈಟ್ಸ್ ಅಂತ ಹೇಳ್ತಾರೆ, ಬಟ್ ಸ್ಟಿಲ್ ಅವರು ಇನ್ನ ಮಾತಾಡಿಲ್ಲ. ಒಬ್ರು ಮಂಜುಳಾ ಲಕ್ಷ್ಮಿ ಅಂತ ಬ್ಯಾಂಗ್ಳೂರ್ ಅಂತ ಹೇಳ್ತಾರೆ, ಇನ್ನೊಬ್ರು ಮಂಜುಳಾ ಅಂತ ನಂಜನಗೂಡು ಅವರು, ಇನ್ನೊಬ್ರು ಕೊಟ್ರೇಶಿ ಅಂತ ಹೇಳಿ ಅವರು ರಾಣೆಬೆನ್ನೂರು ಅವರು ಅಂತ ಹೇಳ್ತಾರೆ, ಇನ್ನೊಬ್ರು ಶಹೀನಾ ಅಂತ ಹೇಳಿ ಅವರು ಕೋಲ್ಕತ್ತಾ ಅಂತ ಹೇಳ್ತಾರೆ. ಬಟ್ ಅದನ್ನ ನಾನು ಇನ್ನೊಂದ್ಸಲ ವೆರಿಫೈ ಮಾಡಿ ತಂದೆ. ಬಲೂನ್ ಮಾರಾಟ ಮಾಡ್ತಾ ಇದ್ದವರು ಸ್ಥಳೀಯರ ಅಥವಾ ಹೊರಗಡೆ ಅವರ ಪತ್ತೆ ಮಾಡ್ತೀವಿ. ಅರೌಂಡ್ 40 years. ಒಬ್ಬರಿಗೆ ಡೆತ್ ಆಗಿದೆ, 4 ಇಂಜುರಿ. ಟೋಟಲ್ ಯಾವ ಹಾಸ್ಪಿಟಲ್ ಅಥವಾ ಏನಾದ್ರು ಕೇರ್ ಹಾಸ್ಪಿಟಲ್ ಇದೆ.
ಸರ್ ಈಗ ನೀವು ಬಂದಾಗ ಪರಿಸ್ಥಿತಿ ಹೇಗಿತ್ತು ಸರ್ ಇಲ್ಲಿ? ಸರ್ ಬಂದಾಗ ಪರಿಸ್ಥಿತಿ ಫುಲ್ ಕ್ರೌಡ್ ಆಗಿತ್ತು ಇಲ್ಲಿ. ನಾವು ಆಟೋದವರು, ನಮ್ಮ ಮಾಮೂಲಿ ಆಟೋದಲ್ಲಿ ಬರ್ತಾ ಇದೆ ಈ ಕಡೆಯಿಂದ, ಲಕ್ಷ್ಮೀ ಟ್ಯಾಕ್ಸ್ ಕಡೆಯಿಂದ ಹಿಂಗೆ ಬರ್ತಾ ಇದೆ ನಮ್ಮ ಫ್ಯಾಮಿಲಿ ಪಿಕಪ್ ಮಾಡೋಕ್ಕೆ ಅಂತ. ಆವಾಗ ಇಲ್ಲಿ ಏನೋ ಬಡ್ಕೋತಾ ಇದ್ರು. ಏನು ಹಿಂಗೆ ಬಡ್ಕೋತಾ ಇಲ್ಲ ಅಂದ್ಬಿಟ್ಟು ನನ್ನ ಆಟೋನ ಅಡ್ಡ ಹಾಕಿದ್ರು ಪೊಲೀಸ್ನವರೇ. ಅಡ್ಡ ಹಾಕ್ಬಿಟ್ಟು ಎಮರ್ಜೆನ್ಸಿ ಜೆಸಸ್ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗಪ್ಪ ಅಂತ ಅಂದ್ಬಿಟ್ಟು ಜೆಸಸ್ ಹಾಸ್ಪಿಟ್ಲಿಗೆ ಕರ್ಕೊಂಡೋದೆ. ಕರ್ಕೊಂಡು ಹೋಗ್ಬೇಕಾದ್ರೆ ಅಂದೇವೆ ಅವ್ರನ್ನ ಕೇಳಿದೆ, ಮೇಡಮ್ ಏನಾಗಿರೋದು ಏನು ಅಂತಂದಾಗ ಅವರು ಹಿಂಗೆ ಬಾಂಬ್ ಬ್ಲಾಸ್ಟ್ ಆಗಿರೋದು ಅಂತ ಅವ್ರು ಅಂದರು. ಮೇಡಮ್ ಏಟಾಗಿದ್ರಲ್ಲ, ಏಟಾಗಿರೋರು. ಆಮೇಲೆ ಸರಿ ಅಂದ್ಬಿಟ್ಟು ಅವ್ರನ್ನ ಕರ್ಕೊಂಡು ಹೋಗ್ಬೇಕಾದ್ರೆ ಅವ್ರು ಹಂಗಂದ್ರು, ಹಿಂಗೆ ಬಾಂಬ್ ಬ್ಲಾಸ್ಟ್ ಆಗಿರೋ ಅಂತ. ಅವ್ರ ಕಡೆ ಏನೋ ಒಬ್ರು ಡೆತ್ ಆಗಿದ್ದಾರೆ ಅಂತ ಅಂದರು. ಅದ್ರ ಬಗ್ಗೆ ಮಾಹಿತಿ ಕರೆಕ್ಟಾಗಿ ನಮ್ಗೆ ಗೊತ್ತಿಲ್ಲ. ಇವರು ಒಟ್ಟಲ್ಲಿ ಔಟ್ ಆಫ್ ಡೇಂಜರ್ಸ್. ಏಟಾಗಿದೆ ಜೆಸಸ್ ಹಾಸ್ಪಿಟ್ಲ್ ಬೆಳವಾಡಿಯವರು ಅಂತ ಹೇಳಿದ್ರು. ಕೇಳಿದಕ್ಕೆ ಬೆಳವಾಡಿಯವರು ಅಂತ ಅರಮನೆಗೆ. ಅವ್ರು ಡೆತ್ ಆಗಿರೋರೇನೋ ಬೆಂಗಳೂರವರು ಅಂತ ಹೇಳ್ತಿದ್ರು. ಅದು ಕರೆಕ್ಟಾಗಿ ಮಾಹಿತಿ ಇಲ್ಲ ಒಟ್ಟಲ್ಲಿ. ನೀವು ನೋಡಿದಾಗ ಪರಿಸ್ಥಿತಿ ಇಲ್ಲೆಲ್ಲ ತುಂಬಾ ಇದಿತ್ತಾ ಸರ್? ನಾವು ನೋಡಿದಾಗ ಫುಲ್ ಕ್ರೌಡ್ ಇತ್ತು ಸರ್. ಪರಿಸ್ಥಿತಿ ಸರ್ ಪ್ಯಾಸೆಂಜರ್ ಅಲ್ಲ, ನಮ್ಮ ಫ್ಯಾಮಿಲಿ ಇಲ್ಲೇ ಇತ್ತು. ಹಾಂ, ನಮ್ಮ ಫ್ಯಾಮಿಲಿನೂ ಎಕ್ಸಿಬಿಷನ್ ಇಂದ ಪ್ಯಾಲೇಸ್ ಅಲ್ಲಿ ಇದೀವಿ ಅಂತಂದ್ರು. ಅವ್ರೇನಂದ್ರು ಕೋಟೆ ಆಂಜನೇಯ ಸ್ವಾಮಿ ದೇವಸ್ಥಾನ ಅಲ್ಲಿಗೆ ಆ ಗೇಟ್ ಮುಂದೆ ಇರ್ತೀವಿ ಬನ್ನಿ ಅಂತಂದ್ರು. ನಾನು ಹಿಂಗೆ ಆಂದವೆ ಹಿಂಗೆ ಮಾಮೂಲಿ ಕ್ರೌಡ್ ಇತ್ತಲ್ಲ, ನಿಧಾನ ಇರುತ್ತೆ, ಸಿಕ್ಕಾಪಟ್ಟೆ ನಿಧಾನ ಇತ್ತು. ವೆಹಿಕಲ್ಗಳು ಹೋಗೋದೆಲ್ಲ ಸಿಕ್ಕಾಪಟ್ಟೆ ನಿಧಾನ ಇತ್ತು. ಹಂಗಾಗಿ ನನ್ನ ಆಟೋನ ಅಡ್ಡ ಹಾಕಿದ್ರು. ಸರಿ ಅಂದ್ಬಿಟ್ಟು ಆಯ್ತು ಎಮರ್ಜೆನ್ಸಿ ಕೇಸ್ ಅಂದ್ರಲ್ಲ ಅಂದ್ಬಿಟ್ಟು ಕರ್ಕೊಂಡು ಅಷ್ಟೇ. ಅವರು ನಿಮ್ಮ ಫ್ಯಾಮಿಲಿ ಎಲ್ಲ ಸೇಫ್ ಆಗಿದೆ? ಹಾಂ, ಸೇಫ್ ಇದ್ದಾರೆ ಸರ್. ಮನೆಗೆ ಹೋಗಿದ್ದಾರೆ, ಬೇರೆ ಆಟೋ ಕಳಿಸಿದ್ದೀನಿ. ನಿಮ್ಮ ಹೆಸರು? ರವಿಕಿರಣ್ ಅಂತ ಸರ್. ರವಿಕಿರಣ್. ವಿಡಿಯೋದವ್ರು ಬನ್ನಿ ಅಂತ ನೀವೇ ತಾನೇ ಕರೆದಿರೋದು. ಸರ್ ಜನರು ಕಾಯ್ಕೊಂಡ್ರೆ ಬಂದು ಹೋಗೋ ವಿಜಯ ಬ್ಯಾರಿಕೇಡ್ ಇಂದ ಒಳಗಿದೆ ಸರ್. ಮಗನ್ ಕರ್ಕೊಂಡು ಇವ್ರು ಮಗನ್ ಕರ್ಕೊಂಡು ಮುಂದೆ ಇದ್ದಾರೆ. ಏನು ಹುಷಾರಿಲ್ವಾ? ಸರ್